ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ಮಧ್ಯಾಹ್ನದ ಟಿಫಿನ್ ಬಾಕ್ಸ್ಗೆ ಹಾಕಲಿಕ್ಕೆ ಲೆಮನ್ ರೈಸ್ ಮಾಡಿದ್ದೀನಿ. ನಾನು ಲೆಮನ್ ರೈಸಿಗೆ ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ನಾನಿಲ್ಲಿ ಬಾದಾಮಿ ಬೀಜ, ಕಡಲೆ ಬೀಜ ಹಾಕಿದ್ದೀನಿ. ಕ್ಯಾಶ್ನಟ್ ಮನೆಯಲ್ಲಿ ಖಾಲಿಯಾಗಿತ್ತು. ಇದು ಕೊಬ್ಬರಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಅಡುಗೆಗೆ ಕೊಬ್ಬರಿ ಎಣ್ಣೆ ಬಳಸೋದು. ಇಲ್ಲಿ ಇದು ಫ್ರೈ ಆದ ತಕ್ಷಣ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತೀನಿ, ಇಲ್ಲಾಂದರೆ ಸೀದು ಹೋಗುತ್ತೆ. ಸೀದು ಹೋದರೆ ನಮ್ಮ ಅಡುಗೆ ಎಲ್ಲ ಟೇಸ್ಟ್ ಹೋಗುತ್ತೆ. ಹಾಗಾಗಿ ಈ ಥರ ಎಲ್ಲ ಮಾಡುವಾಗ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ, ಆಮೇಲೆ ಇದಕ್ಕೆ ಬೇಕಾದ ನಾನು ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕ್ತೀನಿ. ತೆಂಗಿನ ತುರಿ, ಲೆಮನ್ ಜ್ಯೂಸ್, ಕರಿಬೇವು ಸೊಪ್ಪು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕ ಉಪ್ಪು ಇದನ್ನೆಲ್ಲ ಸೇರಿಸಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಜಾಸ್ತಿ ಕ್ವಾಂಟಿಟಿ ಅನ್ನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ತುಂಬ ಎಲ್ಲೋ ಕಲರ್ ಬಂದರೂ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ, ತೆಂಗಿನ ತುರಿ ಕೂಡ ಹಾಕಿದೆ ನಾನು. ತೆಂಗಿನ ತುರಿನ ಯಾಕೆ ಫ್ರೈ ಮಾಡೋದಂದರೆ ಅದು ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಟ್ಟು ಹೋಗಬಾರ್ದು ಅಂತ. ಫ್ರೈ ಮಾಡಿದರೆ ತೆಂಗಿನ ತುರಿ ಒಂದು 2 ದಿನ ಇಟ್ಟರೂ ಕೆಟ್ಟು ಹೋಗಲ್ಲ. ಈಗ ಉಪ್ಪು ಹಾಕಿದೆ. ನೆಕ್ಸ್ಟ್ ಲೆಮನ್ ಜ್ಯೂಸ್ ಮತ್ತು ಅರಿಶಿನ ಪುಡಿ ಹಾಕೋಣ. ಎರಡನ್ನೇ ಆ್ಯಡ್ ಮಾಡಿ ಸಿಮ್ಮಲ್ಲಿಟ್ಟು ಆರಾಮವಾಗಿ ಮಾಡ್ಬೋದು. ನಾವು ಉರಿ ದೊಡ್ಡದು ಮಾಡಿದಾಗ ನಮಗೆ ಒಂಥರ ಏನು ಹೇಳೋದು, ಪಕ್ಕದಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ನಾವು. ಈಗ ಲೆಮನ್ ಹಾಕಿ, ಅರಿಶಿನ ಪುಡಿ ಹಾಕಿ, ಆಮೇಲೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಆಮೇಲೆ ಅನ್ನ ಮಿಕ್ಸ್ ಮಾಡಿದರೆ ನಮ್ಮ ಲೆಮನ್ ರೈಸ್ ರೆಡಿ. ಇದು ಮಧ್ಯಾಹ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಸೈಡಲ್ಲಿ ಒಂಚೂರು ಉಪ್ಪಿನಕಾಯಿ ಇದ್ದರೆ ಮತ್ತೆ ಪಟಪಟ ಅಂತ ಆಗುವಂತಹ ಒಂದು ಅಡುಗೆ ಇದು. ಇದಕ್ಕೆ ಅನ್ನಕ್ಕೆ ನಾನು ನಿನ್ನೆ ಅನ್ನ ಏನು ತಗೊಂಡಿಲ್ಲ, ಬೆಳಿಗ್ಗೆ ಇದಕ್ಕಾಗಿ ಅನ್ನ ಮಾಡಿದೆ. ನೋಡಿ, ಆ ಬೀಜ ಎಲ್ಲ ಬಿದ್ದಿದಲ್ವ, ಅದನ್ನೆಲ್ಲ ತೆಗಿಬೇಕು. ಬೀಜ ಬಿದ್ದರೆ, ಲೆಮನ್ದು ಬೀಜ ಬಿದ್ದರೆ ಕಹಿ ಬರುತ್ತೆ. ಅದನ್ನು ತೆಗೆದು ಮಾಡಬೇಕು. ನಾನು ಬಹಳ ಅರ್ಜೆಂಟಲ್ಲಿದ್ದೀನಿ. ಟಿಫಿನ್ ಬಾಕ್ಸ್ಗೆ 2 ತಿಂಡಿ ಮಾಡ್ತೀನಿ ನಾನು ಬೆಳಿಗ್ಗೆ. ಈಗ ಅನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ, ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಕೂಡ ಖಾಲಿಯಾಗಿತ್ತು ಇವತ್ತು. ಹಾಗೆ ಇವತ್ತು ಹೋಗಿ ಎಲ್ಲ ಸ್ವಲ್ಪ ತರಕಾರಿಗಳನ್ನೆಲ್ಲ ತರಬೇಕು. ಹಾಗೆ ನನ್ನ ಈ ಚಾನಲ್ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ. ನನ್ನ ಬಡ ಚಾನಲ್ಗೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಲೆಮನ್ ರೈಸಿಗೆಲ್ಲ ಕೃತಕ ಬಣ್ಣ ಎಲ್ಲ ಹಾಕಬಾರ್ದು. ಅರಿಶಿನ ಬಣ್ಣದಲ್ಲಿ ಏನು ಸಿಗುತ್ತೆ ನಮಗೆ, ಅದು ಅರಿಶಿನವನ್ನು ಕೂಡ ನೋಡಿ ತಗೊಳ್ಬೇಕು. ಅದು ಕೂಡ ಕಲಬೆರಕೆ ಆಗಿದೆ. ಈಗ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.